ನೀವು ದರ್ಶನ್ ಅವರು ಅವರ ಅಭಿಮಾನಿಗಳಂತೂ ಅವ್ರಿಗೆ ಪೂರ್ಣ ಪ್ರಮಾಣದ ಬೇಲ್ ಸಿಗಲಿ ಅಂತೇಳಿ ಕಾಯ್ತಾ ಇದ್ರು, ಪೂಜೆ ಮಾಡಿಸ್ತಾ ಇದ್ರು. ಅವ್ರ ಪತ್ನಿ ಅಂತೂ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ವಿಶೇಷವಾದ ಪೂಜೆ ಹರಕೆ ಎಲ್ಲ ಹೊತ್ಕೊಂಡಿದ್ರು. ಈಗ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಅಭಿಮಾನಿಗಳು ಕೂಡ ಅವ್ರ ಪರವಾಗಿ ನಿಂತಿದ್ದಾರೆ. ಸೊ ಅವ್ರಿಗೆ ಏನು ಬಯಸ್ತೀರಿ? ಅಥವಾ ಈ ಒಂದು ಪ್ರಕರಣದಲ್ಲಿ ಮತ್ತು ಒಳ್ಳೆ ದೊಡ್ಡ ಸ್ಟಾರು ಆದರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈ ಒಂದು ಪ್ರಕರಣದಲ್ಲಿ. ಅದೇ ಐ ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ಸರ್. ಐ ರೆಸ್ಪೆಕ್ಟ್ ವಿಜಯಲಕ್ಷ್ಮಿ ಅವ್ರಿಗೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಬಿಕಾಸ್ ಶಿ ಬೀಯಿಂಗ್ ವೈಫ್ ಶಿ ಈಸ್ ಗೋಯಿಂಗ್ ಟು ಆಲ್ ದ ಟೆಂಪಲ್ಸ್. ಆ್ಯಂಡ್ ಐ ರೆಸ್ಪೆಕ್ಟ್ ದ ಎಂಟೈರ್ ಕರ್ನಾಟಕ ಪೀಪಲ್ ಹೂ ಆರ್ ದರ್ಶನ್ ಫ್ಯಾನ್ಸ್. ಬಿಟ್ಕೊಟ್ಟಿಲ್ಲ ಅವರು, ಫ್ಯಾನ್ಸ್ ಬಿಟ್ಕೊಟ್ಟಿಲ್ಲ, ಯಾಕಂದರೆ ಅವ್ರಿಗೂ ಗೊತ್ತು. ಈಗ ಫ್ಯಾನ್ಸ್ಗಳೀಗ ನೋಡಿ, ಈಗ ತಪ್ಪು ಮಾಡದೇ ಇರಲಿ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಅಂದರೆ ಕೆಲವೊಂದ್ಸಲ ಸ್ವಲ್ಪ ಅದು ಬ್ಲೈಂಡ್ ಅಭಿಮಾನ, ಹುಚ್ಚು ಅಭಿಮಾನ ಅಂತ ಅನ್ಸಲ್ವಾ ಹೇಗೆ ಅಂತ? ಈಗ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲಿ, ಮಾಡಿಲ್ಲ ಅಂದರೆ ಹೊರಗಡೆ ಬರಲಿ ಅಂತ ಸ್ವಲ್ಪ ಕಷ್ಟ. ಇನ್ನು ಹೆಂಗೆ ಅರ್ಥ ಮಾಡಿಸೋದು ಹೆಂಗೆ ಅಂತ? ಅವ್ರಿಗಂತೂ ನಮ್ಮ ಬಾಸು ಬರಬೇಕಷ್ಟೇ ಪ್ರೀತಿ, ಆ ಥರದ ಮನಸ್ಥಿತಿಲಿ ಅವ್ರ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳು ಇರೋ ಮನಸ್ಸಲ್ಲಿ ಪ್ರೀತಿ ಅಲ್ವಾ ಸರ್, ಅದು ಅಷ್ಟೇ ಅವ್ರು ಯೋಚನೆ ಮಾಡೋದು. ರೆಸ್ಪೆಕ್ಟ್. ನೀವು ಅಷ್ಟೇ ಪವಿತ್ರ ಗೋಡಲ್ಲಿ ಏನು ಲವ್ ಅಷ್ಟೇ ನೋಡಿ. ಅಭಿಮಾನಿಗಳು ನಿಂದ ದೊಡ್ಡ ಸಂಪಾದನೆ ಯಾವುದೂ ಇಲ್ಲ ಸರ್. ಇವಾಗ ನಾನು ಟೀಚರ್ನೇ, ನಾನು ಟೀಚ್ ಮಾಡ್ತೀನಿ, ನನ್ನ ಸ್ಟೂಡೆಂಟ್ಸ್ ನನಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ವಾಟ್ ಐ ಆಮ್ ಗೇನಿಂಗ್, ಐ ಆಮ್ ಗಿವಿಂಗ್ ದೆಮ್ ನಾಲೆಜ್, ಬಟ್ ಐ ಆಮ್ ಗೇನಿಂಗ್ ವಾಟ್ ರೆಸ್ಪೆಕ್ಟ್. ಮರ್ಯಾದೆ ಸಿಗ್ತಾ ಇದೆ, ಅದೇ ಮರ್ಯಾದೆ ದರ್ಶನ್ ಅವ್ರಿಗೂ ಸಿಗ್ತಾ ಇದೆ. ಅಭಿಮಾನಿಗೂ ಏನು ಸಿಗ್ತಾ ಇದೆ? ನಮ್ಮ ಅನ್ನೋರು ಏನಾಗಬಾರ್ದು. ಸೊ ಅವ್ರ ಅಭಿಮಾನ, ಅವ್ರ ಪ್ರೀತಿ ಅವ್ರು ಇಟ್ಕೊಂಡಿದ್ದಾರೆ, ಇಟ್ಕೊಳ್ಳಿ, ಒಳ್ಳೆಯದು, ನಾನು ತಪ್ಪಂತ ಹೇಳಲ್ಲ. ಈಗ ನೋಡಿ, ಫೀಲಿಂಗ್ಸ್ ಇರುತ್ತೆ. ಮನುಷ್ಯನ ಮನಸ್ಸೇ ಒಂದು ರೀತಿ ಒಂಥರ ಚೇಂಜ್ ಆಗ್ತಿರುತ್ತೆ ಮೂಡ್. ಅವ್ರು ನೆನಪಾದಾಗ, ಫೀಲಿಂಗ್ಸ್ ಬಂದಾಗ, ಅಥವಾ ಆ ದಿನಗಳ ನೆನಪುಗಳು ಮರುಕಳಿಸಿದಾಗ ಅದನ್ನು ಹೆಂಗೆ ನೀವು ಆ ಸಂದರ್ಭನ ಹೆಂಗೆ ಕಳಿತೀರಿ? ಅಥವಾ ಅದನ್ನು ರೀಕಾಲ್ ಮಾಡ್ತೀರಾ, ಅಥವಾ ಯಾವ್ದಾದ್ರು ಫೀಲಿಂಗ್ಸ್ ಸಾಂಗ್ ಕೇಳ್ತೀರಾ, ಅಥವಾ ಹೆಂಗೆ ಅದು? ಸಾಂಗ್ ಅಂತ ಏನೂ ಇಲ್ಲ, ಫೀಲಿಂಗ್ಸ್ ಬರುತ್ತೆ, ಸುಮಾರು ಸತಿ ಏನೂ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗುತ್ತೆ ಸರ್ ಅಂತ ಟೈಮಲ್ಲಿ? ಜಸ್ಟ್ ಥಿಂಕ್ ಮಾಡ್ತೀನಿ ಅಷ್ಟೇ, ದಟ್ ಹಿಂಗಿತ್ತು. ಈಗ ಕನ್ನಡದಲ್ಲಿ ಈಗ ನೋಡಿ ಏನು ಮಾಡ್ತಾರೆ ಸಿನಿಮಾಗಳಲ್ಲಿ ಬಿಡಿ, ಈ ಕುಲುಕೋ ಎದೆಯಲ್ಲಿ ನಿನ್ನ ನೆನಪೇ ಮರಿಕಳಿಸುತ್ತಿದೆ ಶೂನ್ಯ ಅಂತ ಹಾಡು ನೋಡ್ತಾರಂದರೆ, ಆಮೇಲೆ ಕಣ್ಣಿನಲ್ಲಿ ಅಂದರೆ ಹಾಡುಗಳನ್ನ ನೋಡಿ ಆ ಫೀಲಿಂಗ್ಸ್ನ ಎಂಜಾಯ್ ಮಾಡ್ತಿರ್ತಾರೆ, ಅಂದರೆ ಕನೆಕ್ಟ್ ಆಗ್ತಾ ಇರುತ್ತೆ. ನೀವು ಹೆಂಗೆ ಅದನ್ನು? ನನಗೂ ಆಗುತ್ತೆ ಸರ್. ಒಂದೊಂದ್ಸತಿ ಒಂದು ಯಾವುದಾದ್ರು ಫೀಲಿಂಗ್ ಸಾಂಗ್ ನೋಡ್ತಾ ಇದ್ದೆ, ಇವಾಗ ನಾನು ಅಲ್ಲಿದ್ದೀನಿ, ಅವರು ಅಲ್ಲಿದ್ದಾರೆ ಅಂತ ಫೀಲಿಂಗ್ ಬರುತ್ತೆ. ನೀವು ಹೇಳ್ತಾ ಇರೋದು ಕರೆಕ್ಟ್, ನಿಜ. ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಒಂದು ವರ್ಡ್ಸು, ಒಂದು ಸೂದಿಂಗ್ ಸೌಂಡ್ ಮ್ಯೂಸಿಕ್ ಇರುತ್ತಲ್ವ, ಅದು ಟಚ್ ಆಗಿಬಿಡುತ್ತೆ ಸರ್. ಈಗ ನೋಡಿ, ಸುದೀರ್ಘವಾಗಿ ಮಾತಾಡಿದ್ವಿ. ಬಹುಶಃ ಈ ಕಾರ್ಯಕ್ರಮ ನೋಡಿದವ್ರಿಗೆ ಒಂದು ಒಳ್ಳೆ ಮೆಸೇಜು, ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಒಂದು ಒಳ್ಳೆ ಫೀಲಿಂಗ್ಸು, ಒಂದು ಒಳ್ಳೆ ಹ್ಯುಮ್ಯಾನಿಟಿ. ನಾವು ಸ್ವಾರ್ಥಿಗಳಾಗಬಾರ್ದು, ಬರೀ TRPಗೋಸ್ಕರ ಏನು ಬೇಕೋ ಅಷ್ಟೇ ಮಾತಾಡಬಾರ್ದು. ಒಂದು ಎಷ್ಟು ಭಾವನೆಗಳು, ಎಷ್ಟು ಫೀಲಿಂಗ್ಸ್ ಎಲ್ಲ ಬರಬೇಕು. ಸುದೀರ್ಘವಾಗಿ ಮಾತಾಡಿದ್ದೀವಿ. ಬಹುಶಃ ಕಾರ್ಯಕ್ರಮದ ಕೊನೆಘಟ್ಟಕ್ಕೆ ನಾವು ತಲುಪಿದ್ದೀವಿ. ಏನು ಹೇಳಕ್ಕೆ ಬಯಸ್ತೀರಿ? ಇದೊಂದು ವೇದಿಕೆ, ಇದು ಪವಿತ್ರ ಗೌಡ ಅವರಿಗೆ ಈ ಮೂಲಕ ನಿಮ್ಮ ಆತ್ಮ ನಿವೇದನೆ, ಪ್ರೇಮ ನಿವೇದನೆ, ಲೆಟ್ರ್ ಆದರೆ ಬರೆದು ಕೊಡ್ಬೋದು. ನೋಡಿ, ನಾನು ಹಿಂಗೆ ಪ್ರೀತಿ ಮಾಡ್ತಾ ಇದ್ದೀನಿ, ನೀನು ನನಗಿಷ್ಟ, ಹಾಗೆ ಹೀಗೆ ಅಂತ. ನೀವು ಮಾತುಗಳ ಮೂಲಕ ನಿಮ್ಮ ನಿವೇದನೆಯನ್ನು ಹೇಳ್ಕೊಡೋದಾದರೆ ಏನು ಹೇಳ್ತೀರಿ ಅವರು? ಸರ್, ನಾನು ದಿಸಾನು ಇದೇ ಹೇಳೋದು, ಈಗಲೂ ಹೇಳಿ ಅಲ್ಲಲ್ಲ, ಈಗ ಈ ನಮ್ಮ ಒಂದು ಅಶ್ವವೇಗ ವಾಹಿನಿಯ ಮೂಲಕ ಅವ್ರು ಹೊರಗಡೆ ಬಂದಿದ್ದಾರೆ, ಅವರು ಏನಾದರೂ ಹೇಳೋದಾದರೆ ನೀವು ಏನು ಹೇಳ್ತೀರಿ? ತಲುಪೋದು ಗೊತ್ತಿಲ್ಲ ನನಗೆ. ನಂದು ಸೇಮ್ ಸರ್. ಯಾಕಂದರೆ ಆ ದೇವ್ರ ಹತ್ರ ನಾನು ದಿಸಾನು ಬೇಡ್ಕೊಳ್ಳೋದು ಇದೇನೆ, ಎಲ್ಲಿದ್ರೂ ಚೆನ್ನಾಗಿರು, ಹೆಲ್ತ್ ನೋಡ್ಕೊ, ಬಿ ಹ್ಯಾಪಿ, ಟೇಕ್ ಕೇರ್. ಸೂಪರ್. ಬಹುಶಃ ತುಂಬ ಅಪರೂಪ. ಬಿಟ್ಟು ಹೋದ ನಂತರವೂ ಕೂಡ ಅವ್ರನ್ನ ಪ್ರೀತಿ ಮಾಡೋದು, ಅವರ ಹಿತವನ್ನು ಬಯಸೋದು, ಕಾಳಜಿ ವಹಿಸೋದು, ಒಳ್ಳೆಯದಾಗಲಿ ಅಂತ ಹೇಳೋದು, ಮತ್ತು ಈ ಪ್ರಕರಣದಲ್ಲಿ ಅವರಿಗೆ ಹರಕೆಯನ್ನು ಹೊತ್ಕೊಂಡಿದ್ದೀರಿ. ಗ್ರೇಟ್. ವಿಜಯಲಕ್ಷ್ಮಿ ಥರನೇ ನೀವು ಒಂದು ದೊಡ್ಡ ಮಟ್ಟಕ್ಕೆ ನಿಲ್ತೀರಿ. ತನ್ನ ಗಂಡನಿಗೋಸ್ಕರ ಅವರು ಹರಕೆ ಇಟ್ಕೊಂಡ್ರೆ, ತನ್ನ ಮಾಜಿ ಹೆಂಡತಿಗೆ ಒಂದು ಗೆಳತಿಗೋಸ್ಕರ ನೀವು ಕೂಡ ಒಂದು ಹರಕೆ ಇಟ್ಕೊಂಡಿದ್ದೀರಿ. ಇದು ಏನನ್ನು ಹೇಳುತ್ತೆ, ಏನನ್ನು ಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಒಂದು ಒಳ್ಳೆಯದನ್ನು, ಗುಡ್ನೆಸ್, ಒಳಿತು, ಪ್ರೀತಿ, ಪ್ಯೂರ್ ಲವ್ ಅಂತಾರಲ್ಲ, ಇದನ್ನೇ ಸುದೀರ್ಘವಾಗಿ ವಿಷಯ ನಾವು ತಲುಪಿದ್ದೀವಿ. ಸಂಜಯ್ ಸಿಂಗ್ ಅವರೇ, ನಿಮ್ಮ ಅಮೂಲ್ಯವಾದ, ಯಾಕೆಂದರೆ ಗೊತ್ತು ನನಗೆ ಈ ಟೈಮಲ್ಲಿ ತುಂಬ ಕರಿತಾ ಇರ್ತಾರೆ, ಮಾತಾಡ್ತಾರೆ ಅಂತ.
ಆ ಸಮಯವನ್ನು ನಮಗೆ ಕೊಟ್ಟು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಈ ಸುದೀರ್ಘವಾದ ಜೀವನವನ್ನು, ನಿಮ್ಮ ಪ್ರೀತಿಯನ್ನು, ನಿಮ್ಮ ನೆನಪುಗಳನ್ನು, ನಿಮ್ಮ ಜೀವನ ಪ್ರೀತಿಯನ್ನು ಎಲ್ಲವನ್ನು ಪವಿತ್ರ ಗೌಡರ ಬಗ್ಗೆನೆಲ್ಲ ಹಂಚಿಕೊಂಡಿದ್ದೀರಿ, ಓಪನ್ ಆಗಿ ಮಾತಾಡಿದ್ದೀರಿ. ಥ್ಯಾಂಕ್ ಯು. ನಿಮಗೇನು ಅನಿಸ್ತು ಹೇಳಿ ಸರ್. ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಐ ಆಮ್ ವೆರಿ ಹ್ಯಾಪಿ. ಯು ನಿಂಬೆನ ಹೆಂಗೆ ಮತ್ತೆ ಮೀಡಿಯಾಗಳು ಬಂದ್ಮೇಲೆ ಅದೆಲ್ಲ ಕಲ್ತ್ಬಿಡ್ಬೇಕು ನಾವು. ಜ್ಯೂಸ್ ತೆಗಿದೆ ಅಲ್ವಾ, ಬಟ್ ನೀವು ಮಾಡಿದ್ದೀರಾ, ಬಟ್ ಡಿಫ್ರೆಂಟಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಯು ಹ್ಯಾವ್ ಎ ವೆರಿ ಗುಡ್ ಟ್ಯಾಲೆಂಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಕೂಡ ಯಾಕೆಂದರೆ ಬಹುಶಃ ಮತ್ತೊಂದು ಮುಖವನ್ನು ನೀವು ತೋರಿಸಿಕೊಟ್ಟಿದ್ದೀರಿ, ತೆರೆದುಕೊಟ್ಟಿದ್ದೀರಿ. ಆ ಮುಖ ಅನಾವರಣಗೊಂಡಿದೆ. ಸೊ ನಿಮ್ಮ ಪ್ರೀತಿಗೆ ಜಯ ಸಿಗಲಿ, ನೀವು ಸದಾ ಖುಷಿಯಾಗಿರಿ, ನಿಮ್ಮ ಬಯಕೆಗಳು, ನಿಮ್ಮ ಹಾರೈಕೆಗಳು, ಆರೈಕೆಗಳು ಎಲ್ಲ ಕೂಡ ನೆರವೇರಲಿ. ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಪ್ರೀತಿಯ ವೀಕ್ಷಕರೇ, ಇದು ಸಂಜಯ್ ಸಿಂಗ್ ಅವರ ಒಂದು ಏನು ಉತ್ಕಟವಾದಂತಹ, ಹೇಳಲಾಗದಂತಹ, ಅಪರಿಮಿತವಾದಂಥ ಪ್ರೀತಿಯನ್ನು ಪವಿತ್ರ ಗೌಡ ಅವರ ಬದುಕಿನ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಬದುಕು ಚೆನ್ನಾಗಿರಲಿ ಮತ್ತು ಅವರ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ಹೇಳ್ತಾ ಈ ಒಂದು ವಿಶೇಷ ಸಂಜಯ್ ಸಿಂಗ್ ಅವರ ಒಂದಿನ ಮಾತುಕತೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಿನ ಮಾರಿ ನೋಡಂಗ ಆಗೈತಿ, ನಿನ ಮಾರಿ ನೋಡಂಗ ಆಗೈತಿ, ಏ ಹುಡುಗಿ ಎಲ್ಲಿ ಸಿಗತ್ತಿ, ನಿನ್ನ ಜೋಡಿ ಮಾತಾಡೋದೈತಿ, ಏ ಹುಡುಗಿ ಎಲ್ಲಿ ಸಿಗತ್ತಿ, ನಿನ್ನ ಜೋಡಿ ಮಾತಾಡೋದೈತಿ, ಬಾಳ ದಿನದ ಮಾಡೇವಿ ಪ್ರೀತಿ, ನಿನ್ನ ಬಿಟ್ಟಿರಕ್ಕಾಗವಲ್ದ ಗೆಳತಿ, ನಿಜ ಹೇಳತೇನ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ, ನನ್ನ ಮರೆತು ನೀ ಹಂಗ ಇರತಿ, ಈ ಜೀವನ ಹೆಂಗ ಕಳಿತಿ, ನನ್ನ ಮರೆತು ನೀ ಹಂಗ ಇರತಿ, ಈ ಜೀವನ ಹೆಂಗ ಕಳಿತಿ.